ನಮಸ್ಕಾರ. ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. 7/9/2024 ಶನಿವಾರ ಸಂಜೆ 5:15 ಪಂಚಮಿ ತಿಥಿ ಸ್ಟಾರ್ಟ್ ಆಗುತ್ತೆ. ಭಾನುವಾರ ಸಂಜೆ 7 ಗಂಟೆವರೆಗೂ ಪಂಚಮಿ ತಿಥಿ ಇರುತ್ತೆ. ನೀವು ಅಂದ್ಕೊಳ್ಬೋದು ಗಣೇಶ ಚತುರ್ಥಿ ಇದೆ, ಹೇಗೆ ಪಂಚಮಿ ಬರುತ್ತೆ ಅಂತ. ಗಣೇಶ ಚತುರ್ಥಿ 5:15 ಮುಗಿದು ಹೋಗ್ಬಿಡುತ್ತೆ. ಇವತ್ತು ನಾನು ನಿನ್ನೆನೇ ಹೇಳಿದ್ದೀನಿ ಸಂಜೆ 5:15ವರೆಗೂ ಇರುತ್ತೆ ಅಂತ. 5:15 ಮೇಲೆ ಪಂಚಮಿ ತಿಥಿ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಈ ಶನಿವಾರ ಬರೋ ಪಂಚಮಿ ತಿಥಿ ಮತ್ತು ಭಾನುವಾರ ಅನ್ನೋದು ತುಂಬ ವಿಶೇಷ. ಯಾವ ಸಮಯಗಳಲ್ಲಿ ನೀವು ಪೂಜೆ ಮಾಡಬೇಕು, ಯಾವ ಪ್ರಸಾದ ಇಡಬೇಕು, ಯಾವ ಮಂತ್ರಗಳನ್ನು ಹೇಳಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಸಮಯ ತಿಳ್ಕೊಳ್ಳಿ. ಇವತ್ತು 6 ಗಂಟೆಯಿಂದ 7 ಗಂಟೆ ಮತ್ತು 8 ಗಂಟೆಯಿಂದ 9 ಗಂಟೆ ಮತ್ತು 9:30ರಿಂದ 10:30ವರೆಗೆ ನೀವು ಆರಾಮಾಗಿ ಇವತ್ತು ಪಂಚಮಿ ತಿಥಿಯ ಪೂಜೆಗಳನ್ನು ತಾಯಿಗೆ ಮಾಡ್ಬೋದು. ಮತ್ತು ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಮತ್ತು 10 ಗಂಟೆಯಿಂದ 11 ಗಂಟೆ ಮತ್ತು ರಾಹುಗಾಲದಲ್ಲಿ ಮಾಡ್ಬೋದು, ಅಂದರೆ ಖಂಡಿತ ಮಾಡ್ಬೋದು. ಮತ್ತು ಸಂಜೆ 6 ಗಂಟೆಯಿಂದ 7 ಗಂಟೆಗೂ ಸಹ ವಿಶೇಷವಾದ ಸಮಯ ಅಂತ ಹೇಳ್ಬೋದು. ಸಮಯ ತಿಳ್ಕೊಂಡ್ವಿ. ಈಗ ದೀಪದ ಬಗ್ಗೆ ತಿಳ್ಕೊಳ್ಳೋಣ. ದೀಪ ಅನ್ನೋದಾದರೆ 5 ದೀಪಗಳು ಹಚ್ಚೋರಾದರೆ ನೀವು ಪಂಚಮಿಯಲ್ಲಿ ತಟ್ಟೆಯಲ್ಲಿ ಏನು ಇಕ್ಬೇಕಂದ್ರೆ, ಶನಿವಾರ ನೀವು ದೀಪ ಹಚ್ಚೋದಾದರೆ ತಟ್ಟೆಯಲ್ಲಿ ಅಕ್ಕಿ ಮತ್ತು ಎಳ್ಳನ್ನು ಎರಡನ್ನು ಮಿಕ್ಸ್ ಮಾಡಿ ತಟ್ಟೆಯಲ್ಲಿ ಇಕ್ಕಿ ಅದರ ಮೇಲೆ ನೀವು 5 ದೀಪಗಳನ್ನು ಉತ್ತರ ಪೂರ್ವಕ್ಕೆ ಮುಖ ಮಾಡಿ ಇಟ್ಟು ದೀಪವನ್ನು ಹಚ್ಚಿ, ನೀವು ಭಾನುವಾರ ಹಚ್ಚೋದಾದರೆ ನವಧಾನ್ಯವನ್ನು ಹಾಕಿ ಅದ್ರ ಮೇಲೆ ದೀಪ ಹಚ್ಚಿ, ಇಲ್ಲ ನವಧಾನ್ಯ ಇಲ್ಲ ಅನ್ನೋದಾದರೆ ಬರೀ ಅಕ್ಕಿ ಅಥವಾ ಗೋಧಿಯನ್ನು ಹಾಕಿ ನೀವು ಅದ್ರ ಮೇಲೆ ದೀಪ ಹಚ್ಬೋದು. ಮತ್ತು ತೆಂಗಿನಕಾಯಿ ದೀಪ ಹಚ್ಚೋದಾದರೆ ನಾನು ಹೇಳ್ದಂಗೆ ತೆಂಗಿನಕಾಯಿ ಹೊಡೆದು 3 ಕಣ್ಣಿರೋ ಕಡೆ 3 ಹತ್ತಿ, ಇನ್ನೊಂದು ಕಡೆ 2 ಹತ್ತಿಯನ್ನು ಇಟ್ಟು ಅಕ್ಕಿ ಹಾಕಿ ಬಾಳೆ ಎಲೆ ಮೇಲೋ ಇಲ್ಲ ಅಡಿಕೆ ತಟ್ಟೆ ಮೇಲೆ ಇಟ್ಟು ದೀಪವನ್ನು ನೀವು ಹಚ್ಬೋದು. ಮತ್ತು ದೀಪದಲ್ಲಿ ನಾನು ಯಾವಾಗಲೂ ಹೇಳೋದೇ ತುಪ್ಪ ವಿಶೇಷ ಅಂತ, ಇಲ್ಲಾಂದರೆ ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಚಿ, ಮತ್ತು ತಾಯಿಗೆ ಹೂವು ಅನ್ನೋದಾದರೆ ತುಳಸಿಯನ್ನು ಅರ್ಪಿಸಿ. ಶನಿವಾರ ಭಾನುವಾರ ಬಂದಿರೋದ್ರಿಂದ ತುಳಸಿ ತುಂಬಾ ವಿಶೇಷ. ಮತ್ತು ನೈವೇದ್ಯಕ್ಕೆ ಬರೋದಾದರೆ ಎಳ್ಳಿನ ಉಂಡೆಯನ್ನು ಇಡಿ, ಹುರುಗಡಲೆಯನ್ನು ಇಡಿ, ಮತ್ತು ಪಾನಕ, ಹಾಲಿನಿಂದ ಮಾಡಿರುವ ಯಾವ ಪ್ರಸಾದ ಆದರೂ ತಾಯಿಗೆ ಸಮರ್ಪಿಸ್ಬೋದು. ಮತ್ತು ಹಣ್ಣುಗಳನ್ನು ಸಹ ಸಮರ್ಪಿಸಿ ತಾಯಿಗೆ. ಮತ್ತು ಹೇಳಬೇಕಾದ ಮಂತ್ರವನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಆ ಮಂತ್ರಗಳನ್ನು ಹೇಳುವಾಗ ನೀವು ಕೈಯಲ್ಲಿ ಅಕ್ಷತೆಗಳನ್ನು ಹಿಡಿದು ಒಂದೊಂದು ಮಂತ್ರಕ್ಕೂ ನೀವು ಒಂದೊಂದು ಸಾರಿ ತಾಯಿಯ ಪಾದಕ್ಕೆ ನೀವು ಅಕ್ಷತೆಗಳನ್ನು ಸಮರ್ಪಿಸಬೇಕಾಗುತ್ತೆ. ಆ ಅಕ್ಕಿಯನ್ನು ನೀವು ದುಡ್ಡಿಡುವ ಜಾಗದಲ್ಲಿ ಸ್ವಲ್ಪ ಇಡಿ, ಮತ್ತು ಅಡುಗೆ ಮನೆಯಲ್ಲಿ ಸ್ವಲ್ಪ ಇಡಿ, ಮತ್ತು ಮಿಗ್ಲಿದ್ದನ್ನು ನೀವು ಕಾಶಿಗಳಿಗೆ ನೀವು ಸಮರ್ಪಿಸಿ. ನೋಡಿ, ತುಂಬ ಸಿಂಪಲ್ಲಾಗಿ ನೀವು ಆರಾಮಾಗಿ ತಾಯಿಯ ಪೂಜೆಯನ್ನು ಮಾಡುವಂತಹ ಪೂಜೆನೇ ಇದು. ನೋಡಿ, ಎಲ್ಲರೂ ಯೋಚನೆ ಮಾಡ್ತೀರಾ ನೀವು ತಿಂಗಳು 2 ಪಂಚಮಿ ಬರುತ್ತೆ, ದೊಡ್ಡ ಪೂಜೆಯಾಗಿ ಹೇಳಿದ್ರೆ ಏನು ಮಾಡಬೇಕು ಅಂತ. ಖಂಡಿತ ಇಲ್ಲ. ನೀವು ಯಾವಾಗಲೂ ಹೇಗೆ ಪೂಜೆ ಮಾಡ್ತೀರೋ ಹಾಗೇ ಪೂಜೆ ಮಾಡಿ, ದೀಪ ಹಚ್ಚಿ ತಾಯಿ ಮುಂದೆ. ನಿಮಗೆ ಯಾವ ಮಂತ್ರ ಹೇಳಕ್ಕೆ ಸಾಧ್ಯ ಇಲ್ಲ ಅಂದರೂ ನಾನು ಹೇಳ್ದಂಗೆ ವಜ್ರಘೋಷ ಅಂತ ಹೇಳ್ಕೊಂಡ್ರೇ ಸಾಕು. ಆ ಮಂತ್ರಕ್ಕೆ ಅಷ್ಟೊಂದು ಮಹತ್ವ, ಒಂದು ಪವರ್ ಇದೆ ಅಂತ ಹೇಳ್ಬೋದು. ಆಮೇಲೆ ಏನಿದೆಯೋ ಅದನ್ನು ತಾಯಿಗೆ ಸಮರ್ಪಿಸಿ ಭಕ್ತಿಪೂರ್ವಕವಾಗಿ ನಿಮಗೆ ಬರುವಂಥ ಮಂತ್ರಗಳನ್ನು ಹೇಳಿ ವಜ್ರಘೋಷಂ ಅಂತ ಹೇಳ್ಕೊಳ್ಳಿ. ಮತ್ತು ಹೇಳಿಕೊಂಡು ನೀವು ನಿಮ್ಮ ಕಷ್ಟಗಳನ್ನು ಬೇಡಿದಾಗ ಖಂಡಿತ ತಾಯಿ ನಿಮ್ಮನ್ನು ಕಾಪಾಡ್ತಾಳೆ ಅಂತ ಹೇಳ್ತಾ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಜೈ ವಾರಾಹಿ, ಶ್ರೀ ಮಾತ್ರೇ ನಮಃ.